ಜನಮಿತ್ರ ಕೋರ್ಟು ಕಚೇರಿ. ಮನೆ ಕಟ್ಟುವಾಗ ಸೆಟ್ ಬ್ಯಾಕ್ ಎಷ್ಟು ಅಡಿ ಬಿಟ್ಟು ಕಟ್ಟಬೇಕು ಮತ್ತು ಕಾಂಪೌಂಡಿನಿಂದ ಹೊರಗೆ ಎಷ್ಟು ಸೆಟ್ ಬ್ಯಾಕ್ ಬಿಡಬೇಕು ತಿಳಿಸಿಕೊಡಿ. ಸಾಮಾನ್ಯವಾಗಿ ನಾವು ಮನೆ ಕಟ್ಟುವಾಗ ಸೆಟ್ ಬ್ಯಾಕ್ ಬಗ್ಗೆ ನಮಗೊಂದು ಯೋಚನೆ ಬರುತ್ತೆ. ನಾವು ಎಷ್ಟು ಬಿಡಬೇಕು ಸೆಟ್ ಬ್ಯಾಕು, ಉತ್ತರಕ್ಕೆ ಎಷ್ಟು ಬಿಡಬೇಕು, ದಕ್ಷಿಣಕ್ಕೆ ಎಷ್ಟು ಬಿಡಬೇಕು, ಪೂರ್ವಕ್ಕೆ ಎಷ್ಟು ಬಿಡಬೇಕು, ಮುಂದೆ ಫ್ರಂಟಿಗೆ ಗೇಟಿಂದ ಎಷ್ಟು ಬಿಡಬೇಕು, ಈ ಥರದ್ದೆಲ್ಲ ಗೊಂದಲಗಳು ಉಂಟಾಗುತ್ತೆ ನಮಗೆ. ಕೆಲವರು 1.5 ಅಡಿ ಬಿಟ್ಕೊಂಡಿರ್ತಾರೆ, ಕೆಲವರು 2.5 ಅಡಿ ಬಿಟ್ಕೊಂಡಿರ್ತಾರೆ. ಹೀಗೆ ಅವರವರಿಗೆ ಅನುಕೂಲಕ್ಕೆ ತಕ್ಕಕ್ಕೆ ಎಷ್ಟು ಬಿಡಬೇಕು ಅಂತ ಅನಿಸ್ತಾ ಬಿಟ್ಕೊಂಡಿರ್ತಾರೆ. ಬಟ್ ಇದ್ಯಾವುದೂ ಮ್ಯಾಟರ್ ಆಗೋದಿಲ್ಲ. ನಾವು ನಮ್ಮ ಸೈಟ್ ಎಷ್ಟು, ಅದರಲ್ಲಿ ನಾವು ಏನು ಕಟ್ತೀವಿ, ಮನೆಯನ್ನು ಕಟ್ತೀವಾ ಅಥವಾ ವಾಣಿಜ್ಯ ಮಳಿಗೆಯನ್ನು ಕಟ್ತೀವಾ, ಅದಕ್ಕೆ ಅನುಗುಣವಾಗಿ ಸ್ಥಳೀಯ ಸಂಸ್ಥೆಗಳು ನಮಗೇನು ಲೈಸೆನ್ಸನ್ನು ನೀಡ್ತವೆ ಅದರಲ್ಲಿ ನಮೂದು ಮಾಡಿರ್ತಾರೆ. ನಮ್ಮ ಸೈಟಿಗೆ ಅನುಗುಣವಾಗಿ ನಾವು ಎಷ್ಟು ಸೆಟ್ ಬ್ಯಾಕನ್ನು ಯಾವ್ಯಾವ ದಿಕ್ಕಿಗೆ ಬಿಡಬೇಕು ಅಂತಂದೇಳಿ ನಮೂದು ಮಾಡಿರ್ತಾರೆ. ಅದಕ್ಕೆ ಅನುಗುಣವಾಗಿ ನಾವು ಸೆಟ್ ಬ್ಯಾಕನ್ನು ಬಿಡಬೇಕು. ಕೋರ್ಟ್ನಲ್ಲಿ ನಮ್ಮ ಕೇಸ್ ನಡೆಸುತ್ತಿರುವ ವಕೀಲರು ನಮ್ಮ ವಿರುದ್ಧದವರ ಪರ ಇದ್ದರೆ ಏನು ಮಾಡಬೇಕು? ಸಾರ್ವಜನಿಕರು ಕೋರ್ಟಲ್ಲಿ ಸಾಮಾನ್ಯವಾಗಿ ಪ್ರಕರಣಕ್ಕೆ ಬರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತು. ಒಂದು ಪ್ರಕರಣ ಹಾಕಿದ ಮೇಲೆ ಅವ್ರಿಗೊಬ್ಬರು ಲಾಯರ್ ಇರ್ತಾರೆ, ಯಾರು ವಿರುದ್ಧ ಹಾಕಿರ್ತಾರೆ ಅವ್ರಿಗೂ ಕೂಡ ಇನ್ನೊಬ್ಬರು ಲಾಯರ್ ಇರ್ತಾರೆ. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದು ಹೇಳಿದ್ರೆ, ಇಬ್ಬರು ಲಾಯರ್ಗಳು ಮಾತಾಡಿದಾಗ ಅವ್ರ ಫ್ರೆಂಡ್ಸ್ ಇರ್ಬೋದು, ಪ್ರಾಣವನ್ನು ತಗೊಂಡಾಗ ಅವ್ರ ಫ್ರೆಂಡ್ಸೇ ಇರ್ತಾರೆ. ಬಟ್ ಅವರವರ ಕಕ್ಷಿಗಾರರ ಹಿತಾಸಕ್ತಿ ಕಾಪಾಡುವಾಗ ಅವರು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಇದು ನನ್ನ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಒಂದು ವೇಳೆ ಅವ್ರು ಮಾತಾಡ್ಸಿದ ತಕ್ಷಣ ಅಯ್ಯೋ ನಮ್ಮ ಲಾಯರ್ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ, ನನ್ನ ಪ್ರಕರಣಕ್ಕೆ ಏನಾದರೂ ತೊಂದರೆ ಆಗುತ್ತೇನೋ, ಇವರ ಜೊತೆ ಸೇರ್ಕೊಂಡಿದ್ದಾರೋ ಅನ್ನೋಂಥ ಅನುಮಾನವನ್ನು ಯಾರೂ ಪಡಬಾರ್ದು. ಸಾಮಾನ್ಯವಾಗಿ ಸಾರ್ವಜನಿಕರು ಅದ್ರ ಮೇಲೂ ಕೂಡ ಅವ್ರು ಏನಾದ್ರೂ ಖುದ್ದು ಏನಾರು ಅವ್ರಿಗೆ ಅನುಭವಕ್ಕೆ ಬಂದುಬಿಟ್ಟು ಇಲ್ಲ ಇವರು ಅವ್ರ ಜೊತೆನೇ ಶರೀಕಾಗಿದ್ದಾರೆ, ನನ್ನ ಪ್ರಕರಣಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅಂತ ಅನಿಸಿದರೆ ಅವರಿಂದ ಅವ್ರ ಕಟ್ಟನ್ನು ಪಡೆದುಕೊಂಡು ಇನ್ನೊಬ್ಬರ ಲಾಯರ್ಗೆ ವರ್ಗಾಯಿಸ್ಕೋಬಹುದು. ಜನಮಿತ್ರ ಡಿಜಿಟಲ್ನಲ್ಲಿ ಪ್ರಸಾರವಾಗುತ್ತಿರುವ ಕೋರ್ಟು ಕಚೇರಿ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಕಾನೂನು ಅರಿವು ನೀಡುವ ಸಲುವಾಗಿ ಖ್ಯಾತ ವಕೀಲರಾದ ಎಂಬಿ ಗಿರಿಜಾಂಬಿಕರ್ ಅವರು ಉಚಿತವಾಗಿ ಸಲಹೆ ನೀಡುತ್ತಿದ್ದಾರೆ.